ನಂದು ಒಬ್ಬ ಫ್ರೆಂಡ್ ಇದ್ದ. ಅವ ಒಂದು ಹಂದಿ ಮರಿನ ನೋಡ್ತಾನೆ. ಅವನಿಗೆ ಅನಿಸುತ್ತೆ, ವಾವ್, ಈ ಹಂದಿ ಮರಿ ತುಂಬಾನೇ ಕ್ಯೂಟ್ ಇದೆ ಅಂತ ಅನಿಸಿ ಅದನ್ನ ಮನೆಗೆ ತಗೊಂಡು ಹೋಗ್ತಾನೆ. ಮನೆಗೆ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂಡಿಸಿ ಊಟ ತಿನ್ನಿಸ್ತಾನೆ. ಅದ್ರ ಜೊತೆ ಅವ ಕೂಡ ಊಟ ಮಾಡ್ತಾನೆ. ಅದಕ್ಕೋಸ್ಕರ ಏನೇನೋ ಮಾಡಿ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಕೂಡ ಪಾಪ ಬೇರೆ ಕಡೆ ಮನಸಿದ್ರೆ ಆ ಹಂದಿ ಮರಿಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡು ತನ್ನ ಬೆಡ್ ಅಲ್ಲಿ ಆ ಹಂದಿ ಮರಿನ ಕರ್ಕೊಂಡು ಮಲಗ್ತಾನೆ. ಆದ್ರೆ ಅವ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಆ ಹಂದಿ ಮರಿಗೆ ಸ್ವಲ್ಪ ಕೂಡ ಖುಷಿ ಆಗ್ತಾ ಇರಲಿಲ್ಲ. ತುಂಬಾ ಡೌನ್ ಆಗಿತ್ತು, ಅದು ತುಂಬಾ ಉದಾಸೀನಾಗಿತ್ತು. ಒಟ್ಟಿನಲ್ಲಿ ಆ ಹಂದಿ ಮರಿ ಮುಖದಲ್ಲಿ ಖುಷಿನೇ ಇರಲಿಲ್ಲ. ಅವ ಕುತ್ಕೊಂಡು ತುಂಬಾ ವಿಚಾರ ಮಾಡ್ತಾನೆ. ಮಾಡಿ ಪಾಪ ಇದಕ್ಕೆ ತುಂಬಾ ಬೋರ್ ಆಗ್ತಾ ಇದೆ ಅಂತ ಹೊರಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ಸುತ್ತಾಡಿಸ್ಕೊಂಡು ಬರೋಣ ಅಂತ ಹೊರಗಡೆ ಕರ್ಕೊಂಡು ಇನ್ನೇನು ಗೇಟ್ ಇಂದ ಹೊರಗಡೆ ಹೋದ ತಕ್ಷಣ ಆ ಹಂದಿ ಮರಿ ಓಡಿ ಓಡಿ ಹೋಗಿ ಹೊಲಸಲ್ಲಿ ಒದ್ದಾಡಿ ಹೇಸಿಗೆಯಲ್ಲಿ ಒದ್ದಾಡಿ ಖುಷಿ ಪಡುತ್ತೆ. ಹೇಸಿಗೆ ತಿಂದು ಕೂಡ ಖುಷಿ ಪಡುತ್ತೆ. ಅದಕ್ಕೆ ಅನಿಸುತ್ತೆ, ಇದು ನಿಜವಾದ ಸ್ವರ್ಗ, ನನಗೆ ಸ್ವರ್ಗ ಸಿಕ್ಬಿಡುತ್ತೆ ಅಂತ ಅದಕ್ಕೆ ಅನ್ಸುತ್ತೆ. ಆಕ್ಚುಲಿ ತಪ್ಪು ಆ ಹಂದಿ ಮರಿದಲ್ಲ, ಅದರ ಪ್ರವೃತ್ತಿಯಲ್ಲಿದೆ, ಅದರ ಬೆಳೆದು ಬಂದ ಹಾದಿಯಲ್ಲಿದೆ, ಅದರ DNA ದಲ್ಲಿದೆ. ನಾವು ಏನು ಮಾಡಕ್ಕೆ ಆಗಲ್ಲ, ಅದ್ರ ನೇಚರ್, ಅದು ಬೈ ಬರ್ತ್ ಬಂದಿರೋದು, ನಾವು ಚೇಂಜ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ನೀವು ರಾಜ್ಯ ಕೂಡತಕ್ಕಂತ ಕುರ್ಚಿಯಲ್ಲಿ ಕೂಡಿಸಿದ್ರು ಕೂಡ ಅದಕ್ಕೆ ಖುಷಿ ಆಗಲ್ಲ. ಮೋರಿ ಒಳಗಡೆ ಉಳ್ಳಾಡಿ ಒದ್ದಾಡಿದಾಗನೇ ಮಜಾ ಬರೋದು, ಅದಕ್ಕೆ ಅದು ಖುಷಿ ಆಗೋದು. ಇದೇ ತರ ನಮ್ಮ ಸುತ್ತಮುತ್ತ ಇರತಕ್ಕಂತ ಸ್ವಲ್ಪ ಮನುಷ್ಯ ಹಂದಿ ಮರಿಗಳಿದಾವೆ. ಅವ್ರ ಬಗ್ಗೆ ನೀವು ಎಚ್ಚರವಾಗಿರ್ಬೇಕು. ನೀವು ಎಷ್ಟೇ ಪ್ರೀತಿ ಕೊಟ್ರು, ಬಲ ಕೊಟ್ರು, ಧೈರ್ಯ ಕೊಟ್ರು, ಅವ್ರಿಗೆ ಎಷ್ಟೇ ಮರ್ಯಾದೆ ಕೊಟ್ರು, ಅವ್ರ ಬಗ್ಗೆ ನೀವು ಯಾವಾಗಲೂ ಒಳ್ಳೇದು ವಿಚಾರ ಮಾಡಿದ್ರು, ಅವರಿಗೆ ಒಳ್ಳೇದು ಮಾಡಿದ್ರು, ಸಹಾಯ ಮಾಡಿದ್ರು, ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥನೇ ಆಗೋದಿಲ್ಲ. ಆಗೋದು ಬೇಡ ಬಿಡಿ, ಅರ್ಥ ಆಗೋದು ಬೇಡ. ನೀವು ಏನೇ ಅವರಿಗೆ ಸಹಾಯ ಮಾಡಿದ್ರು ಕೂಡ ಅವರು ನಿಮಗೆ ರಿಟರ್ನ್ ಕೊಡೋದು ದ್ವೇಷ, ಹೊಟ್ಟೆ ಕಿಚ್ಚು, ನಿಮ್ಮ ಮೇಲೆ ಕೆಟ್ಟ ಕೋಪ, ನಿಮಗೆ ಕೆಟ್ಟದಾಗ್ಲಿ ಅಂತ ಬಯಸೋದು. ಇದನ್ನೇ ಅವರು ಮಾಡೋದು. 100% ಚೇಂಜ್ ಆಗಲ್ಲ ಅವರು. ಸೊ ಅದಕ್ಕಾಗಿ ನೀವು ನಿಮ್ಮ ಕೆಲಸ ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೇದು ಮಾಡಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಬಯಸಿ. ಅಂದಾಗಲೇ ನಿಮಗೆ ಒಳ್ಳೇದಾಗೋದು. ಆದ್ರೆ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಮಾಡಿ ಡಿಸಪಾಯಿಂಟ್ ಆಗಬೇಡಿ. ನಮಸ್ಕಾರ.